ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಏನಾದರೂ ಗುರು ವಕ್ರಿಯಾಗಿದ್ದರೆ ಏನೆಲ್ಲ ಒಂದು ಫಲ ಕೊಡ್ತದೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಜಾತಕದಲ್ಲಿ ವಕ್ರಿ ಗುರು ಕೊಡುವಂಥ ಒಂದು ಫಲಗಳು. ನಿಮ್ಮ ಜಾತಕದಲ್ಲಿ ಎಲ್ಲಿಯಾದರೂ ಗುರು ಇದ್ದು ಅಲ್ಲಿ ವಕ್ರಿ ಅಂತ ಬರೆದಿದ್ದರೆ ಅದು ಗುರು ವಕ್ರಿಯಾಗಿದೆ ಅಂದರೆ ಹಿಮ್ಮುಖವಾಗಿದೆ ಅಂತ ಅರ್ಥ. ಈ ಥರ ಆದಾಗ ಕೆಲವು ವಿಷಯದಲ್ಲಿ ಒಳ್ಳೆ ಫಲ ಕೊಡ್ತದೆ, ಬಟ್ ಕೆಲವು ವಿಷಯದಲ್ಲಿ ನೆಗೆಟಿವ್ ಫಲ ಕೊಡ್ತದೆ. ಅದು ಗುರು ವಕ್ರಿ ಆದರೆ ಯಾವುದೆಲ್ಲ ಒಂದು ಫಲ ಕೊಡ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇವರು ಶಾಲೆಯಲ್ಲಿ ಕಲಿತಿರುವಾಗ ಸ್ವಲ್ಪ ಹಿಂದೆ ಇರ್ತಾರೆ, ಅಂದರೆ ಅಷ್ಟೊಂದು ಒಳ್ಳೆ ಅಂಕ ಕೊಡಲ್ಲ, ಸ್ವಲ್ಪ ಹಿಂದೆ ಕಲಿಯುವಿಕೆಯಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ ಇವರು ಶಾಲೆಯಲ್ಲಿ. ಬಟ್ ಸಂಶೋಧನಾ ಪ್ರವೃತ್ತಿ ಜಾಸ್ತಿ ಇರ್ತದೆ. ಯಾವುದೇ ಒಂದು ವಿಷಯದ ಬಗ್ಗೆ ತುಂಬ ಒಂದು ಆಳವಾಗಿ ನಾಲೆಜ್ ತೊಗೊಳ್ಬೇಕಂತ ಇವರಿಗೆ ತುಂಬ ಇಷ್ಟ ಇರ್ತದೆ. ಗುರು ವಕ್ರಿಯಾಗಿದ್ದರೆ ತುಂಬ ಡೀಪಾಗಿ ಇವರು ಆಳವಾಗಿ ಸಂಶೋಧನೆ ಮತ್ತು ಅಧ್ಯಯನ ಮಾಡ್ತಾರೆ. ಬಟ್ ಎಷ್ಟೋ ಅಧ್ಯಯನ ಮಾಡಿದರೂ ಕೂಡ ಇವರಿಗೆ ಒಂದು ತೃಪ್ತಿ ಅನ್ನೋದಿರಲ್ಲ. ಎಷ್ಟು ಸ್ಟಡಿ ಮಾಡಿದರೂ ಕೂಡ ಇವರಿಗೆ ಆ ತೃಪ್ತಿ ಅನ್ನೋದು ಇವರಿಗೆ ಇರಲ್ಲ ಅಂತ ಹೇಳ್ಬೋದು. ಮತ್ತು ಇವರಿಗೆ ಗುರು ವಕ್ರಿಯಾಗಿದ್ದರೆ ಬೇರೆಯವರಿಗೆ ಗೊತ್ತಿರದೇ ಇರುವಂಥ ವಿಷಯ ಇವರಿಗೆ ಗೊತ್ತಿರ್ತದೆ. ಯಾಕಂದರೆ ಇವರು ಗುರು ವಕ್ರಿಯಾಗಿದ್ದರೆ ತುಂಬ ಒಂದು ಆಳವಾಗಿ ಡೀಪಾಗಿ ನಾಲೆಜ್ ಪಡಿತಾರೆ. ಹಾಗಾಗಿ ಇವರು ಬೇರೆಯವ್ರಿಗಿಂತ ತುಂಬ ಡೀಪಾಗಿ ಅಧ್ಯಯನ ಮಾಡ್ತಾರೆ. ಬೇರೆಯವರಿಗೆ ಗೊತ್ತಿಲ್ಲದೇ ಇರುವಂಥ ವಿಷಯ ಕೂಡ ಇವರಿಗೆ ಗೊತ್ತಿರ್ತದೆ ಅಂತ ಹೇಳ್ಬೋದು. ಮತ್ತು ಇವರಿಗೆ ಸಿಹಿ ತಿನಿಸನ್ನು ತಿನ್ನುವ ಗಿಳಿರ್ತದೆ. ಸಿಹಿ ತಿಂಡಿ ತಿನ್ನುವಂಥದ್ದು ಗಿಳಿ ಜಾಸ್ತಿ ಇರ್ತದೆ. ಯಾವಾಗಲೂ ಕೂಡ ಸಿಹಿ ಪದಾರ್ಥವನ್ನು ತಿಂತಾರೆ. ಮತ್ತು ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರಲ್ಲ. ಇವರ ಜೀರ್ಣಕ್ರಿಯೆ ಕೂಡ ಡೈಜೆಷನ್ ಪವರ್ ಕೂಡ ಕಮ್ಮಿ ಇರ್ತದೆ. ಜೀರ್ಣ ಸಮಸ್ಯೆ ಕೂಡ ಇವರಿಗೆ ಕಾಡಬಹುದು. ಮತ್ತು ಇವರಿಗೆ ಗುರು ವಕ್ರಿಯಾಗಿದ್ದರೆ ಮಧುಮೇಹದ ಸಮಸ್ಯೆ ಹೆಚ್ಚಾಗಿರ್ಬೋದು. ಗುರು ವಕ್ರಿಯಾಗಿದ್ದರೆ ಮಧುಮೇಹದ ಸಮಸ್ಯೆ ಕೂಡ ಹೆಚ್ಚಿರ್ಬೋದು. ಮತ್ತು ಮಕ್ಕಳ ಜೊತೆ ಇವರು ಸಂಬಂಧ ಚೆನ್ನಾಗಿರಲ್ಲ. ಗುರು ಏನಾದರೂ ವಕ್ರಿಯಾಗಿದ್ದರೆ ಸಂತಾನ ಆಗುವಲ್ಲಿ ಲೇಟ್ ಆಗ್ಬೋದು, ಮಕ್ಕಳಾಗುವಲ್ಲಿ ಲೇಟ್ ಆಗ್ಬೋದು. ಮತ್ತು ಮಕ್ಕಳಿಂದ ಕೂಡ ಸಮಸ್ಯೆ ಆಗ್ಬೋದು. ಮಕ್ಕಳ ಜೊತೆ ಸಂಬಂಧ ಚೆನ್ನಾಗಿರಲ್ಲ, ಮಕ್ಕಳ ಜೊತೆ ಜಗಳ ಮಾಡ್ಕೋತಿರ್ಬೋದು, ಮಕ್ಕಳ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಮತ್ತು ಗುರು ವಕ್ರಿಯಾಗಿದ್ದರೆ ಇವರು ಜನರನ್ನು ಹೆಚ್ಚು ನಂಬಿಬಿಡ್ತಾರೆ. ಆ ಕಾರಣ ಇವರಿಗೆ ಅದು ಕೂಡ ತುಂಬ ಸಮಸ್ಯೆ ಆಗುವಂಥ ಚಾನ್ಸ್ ಇರ್ತದೆ. ಜನರನ್ನು ಅಗತ್ಯಕ್ಕಿಂತ ಜಾಸ್ತಿ ನಂಬ್ತಾರೆ ಇವರು ಗುರು ವಕ್ರಿಯಾಗಿದ್ದರೆ. ಇದು ಕೂಡ ಇವರ ಸಮಸ್ಯೆಗೆ ಕಾರಣ ಆಗ್ತದೆ. ಮತ್ತು ಜನರನ್ನು ಹೆಚ್ಚು ನಂಬುವ ಕಾರಣ ಇವರು ಹೆಚ್ಚು ಮೋಸ ಹೋಗ್ತಾರೆ. ಮತ್ತು ಧರ್ಮದ ಬಗ್ಗೆ ತುಂಬ ಆಸಕ್ತಿ ಇರ್ತದೆ, ತುಂಬ ಕಠಿಣ. ಬಟ್ ಇವರು ಧರ್ಮದ ಬಗ್ಗೆ ಒಂಥರ ಮತಾಂಧರಾಗಿರ್ತಾರೆ. ಅಂದರೆ ಯಾವುದೋ ಒಂದು ಧರ್ಮ ನಂಬಿದರೆ ಆ ಧರ್ಮದ ಬಗ್ಗೆ ಮಾತ್ರ ಒಂದು ನಂಬಿಕೆ ಇರ್ತದೆ. ಬೇರೆ ಧರ್ಮದ ಬಗ್ಗೆ ನಂಬಿಕೆ ಇರಲ್ಲ. ಇದು ಮತಾಂಧತೆ ಅಂತ ಹೇಳ್ತಾರೆ. ಇದು ಯಾವ ಧರ್ಮ ಆದರೂ ಸರಿಯೇ, ತಮ್ಮ ಧರ್ಮದ ಬಗ್ಗೆ ಮಾತ್ರ ಇವರಿಗೆ ಒಂದು ಆಸಕ್ತಿ ಇರ್ತದೆ. ಬೇರೆ ಧರ್ಮದವ್ರನ್ನ ನಂಬಲ್ಲ ಇವರು, ಮತಾಂಧತೆ. ಇದು ಕೂಡ ಗುರು ವಕ್ರಿಯಾಗಿದ್ದರೆ ಕೊಡುವಂಥ ಒಂದು ಫಲಗಳು. ಇದು ಗುರು ಜಾತಕದಲ್ಲಿ ವಕ್ರಿಯಾಗಿದ್ದರೆ ಕೊಡುವಂಥ ಒಂದು ಫಲಗಳು. ಈ ಥರ ನೀವು ಗುರು ವಕ್ರಿಯಾಗಿದ್ದರೆ ನೀವು ಗುರುವಿನ ಪರಿಹಾರವನ್ನು ಮಾಡ್ಕೋಬೇಕು. ಗುರು ಏನಾದರೂ ಜಾತಕದಲ್ಲಿ ಯೋಗಕಾರಕಾಗಿದ್ದರೆ ಗುರುವಿನ ಸ್ಟೋನ್ ಪುಷ್ಯರಾಗವನ್ನು ವೇರ್ ಮಾಡಬೇಕು. ಮತ್ತು ಕೆಲವು ಸೊಲ್ಯೂಷನ್ ಎಲ್ಲ ಇರ್ತದೆ, ಅದನ್ನು ನೀವು ಪ್ರಾಪರಾಗಿ ಮಾಡಿದರೆ ಗುರು ಸ್ವಲ್ಪ ನೆಗೆಟಿವ್ ಪ್ರಭಾವವನ್ನು ಕಮ್ಮಿ ಮಾಡ್ತದೆ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕನ್ನೋ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿದರೆ ನಾವು ರಿಪ್ಲೈ ಮಾಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತಿಳಿಸಿಕೊಂಡು ನಮಸ್ಕಾರ.